ಎಸ್ ಸರ್. ಬಿಜೆಪಿ ಅವರು ಹಲಾಲ್ ಬಜೆಟ್ ಅಂದವ್ರೆ, ಪಾಕಿಸ್ತಾನ ಬಜೆಟ್ ಅಂದವ್ರೆ, ಸಂವಿಧಾನ ಹೇಳ್ತಿರೋದು ಹಲಾಲ್ ಬಜೆಟ್ ಅಂತ ಏನು ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ನನಗೆ ಅವರಿಗೆ ನೇರ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನದಲ್ಲಿದೆ. ಹಲಾಲ್ ಯಾರೀಗ? ಹಲಾಲ್ ಯಾರು? ಇಡೀ ದೇಶದ ಜನತೆ ಗುರ್ತಾಗಬೇಕಲ್ವಾ? ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ಯಾರು ಮೋದಿ ಸಾಹೇಬರ ನೇತೃತ್ವದಲ್ಲಿ ಸುಮಾರು 19 ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದ್ದು ಇವತ್ತು ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ. ಇದ್ರಾಗ ಯಾರು ಹಲಾಲ್ ಅನ್ನತಕ್ಕಂಥದ್ದು ಬಿಜೆಪಿಯವರು ಈ ಭಾರತ ದೇಶದ ಜನತೆಗೆ ಅವರು ಉತ್ತರ ಕೊಡಬೇಕಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಆಮೇಲೆ ಸಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ಜನರ ಮೇಲೆ ಹೊರೆ, ಮತ್ತೆ ಇಷ್ಟು ಅಗತ್ಯ ಇಷ್ಟೊಂದು ಸಾಲ ಮಾಡಿರ್ತಕ್ಕಂಥದ್ದು ನಿಜ ಇದೆ. ಬಟ್ ಆದರೆ ಏನು ನಿಯಮಗಳಿದಾವೆ, ನಮ್ಮ GSDP ಅಂತ ಏನು ಹೇಳ್ತೀವಿ, ನಮ್ಮ GDPಯ ಅನುಗುಣವಾಗಿ 25% ಒಳಗಡೆ ಇರಬೇಕು. ನಾವು ಕ್ಲೋಸ್ಲಿ ಟು 25% ಇದೀವಿ. ಹೌದು, ಯಾಕಂದ್ರೆ 60,000 ಕೋಟಿ ನಾವು DBT ಮಾಡ್ತಾ ಇದ್ದೀವಿ. ಇದನ್ನು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟೇ. ಇದೇನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ, ಇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ಬಾರಿ 80,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಒದಗಿಸಿದ್ದಾರೆ. ಇದು ಒನ್ ಆಫ್ ದ ಫೈನೆಸ್ಟ್. ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣವಾಗಿ ನಾವು 5 ಗ್ಯಾರಂಟಿಗಳಿಗೆ ದುಡ್ಡು ನೇರವಾಗಿ ಜನರಿಗೆ ಕೊಡೋದ್ರ ಜೊತೆಗೆ ಈ ಬಾರಿ 80,000 ಕೋಟಿಗೂ ಹೆಚ್ಚು ದುಡ್ಡು ಡೆವಲಪ್ಮೆಂಟ್ಗೆ ಒದಗಿಸಿದ್ದಾರೆ. ಇದು ನಿಜಕ್ಕೂ ಒನ್ ಆಫ್ ದ ಫೈನೆಸ್ಟ್ ಬಜೆಟ್ ಅಂತ ನಾನು ಈ ಸಂದರ್ಭ ಕೇಳಿಕೆ ಇಚ್ಛೆ ಬಯಸ್ತೇನೆ. ಅಲ್ಲಿ ಮಾಡೇ ಮಾಡ್ತಾರೆ. ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರ್ದು ಅಂತ ಸಂವಿಧಾನ ಈ ಮಧ್ಯೆ ಈಗ ಧರ್ಮದ ಮೇಲೆ ತಾನೇ ಓಟ್ ಕೇಳ್ತಾ ಇರೋದು ಬಿಜೆಪಿ ಅವರು ಎದ್ರ ಮೇಲೆ ಓಟ್ ಕೇಳ್ತಾ ಇದ್ದಾರೆ? GDP ಮೇಲೆ, ಎಂಪ್ಲಾಯ್ಮೆಂಟ್ ಮೇಲೆ, ಏನು ಬಹಳ ಇಡೀ ದೇಶ ಡೆವಲಪ್ಮೆಂಟ್ ಅಲ್ಲಿ ಕೇಳ್ತಾ ಇದಾರ? ಪಾಕಿಸ್ತಾನ, ಮಂಗಳಸೂತ್ರ, ರಾಮ ಮಂದಿರ, ರಾಮ ಟೆಂಪಲ್ ಅಂತೇಳಿ ಓಟ್ ಕೇಳಿರೋದಲ್ಲ. ಪ್ರಧಾನಮಂತ್ರಿ ಅವ್ರ ಭಾಷಣ ಕೇಳಿಲ್ವಾ ನೀವು? ಏನಿತ್ತು ಪ್ರಧಾನಮಂತ್ರಿ ಅವ್ರ ಭಾಷಣ? ಇದ್ರ ಮೇಲೆ ಹೇಳಿರೋದು, ಮಂಗಳಸೂತ್ರ, ತಾಳಿ, ಇದ್ರ ಮೇಲೆ ಓಟ್ ಕೇಳಿರೋದು. ಎದಕ್ಕೆ ಸುಮ್ಮನೆ ಮಾತನಾಡ್ತಾರೆ ಬಿಜೆಪಿ ಅವರಿಗೆ ಇದೆ. ಇದು ಯಾವುದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಎಲ್ಲಿ ಏನು ಮಾಡಿದ್ರು ಕೂಡ ಮಾಡಬೇಕು, ಹೇಳ್ಬೇಕು, ಅದು ಹೇಳ್ತಾರೆ. ಸಾಲದ ಬಗ್ಗೆ ಮಾತಾಡಂಗಿದ್ರೆ ಕೇಂದ್ರ ಸರ್ಕಾರ ಸಾಲ ಮಾತಾಡ್ತಾರ? ಕೇಂದ್ರ ಸರ್ಕಾರ ಸಾಲ ಮಾತಾಡ್ತಾರೆ ಅದ್ರ ಬಗ್ಗೆ? ಅಟ್ಲೀಸ್ಟ್ ನಾವು 60,000 ಕೋಟಿ ಬಡವರಿಗೆ DBT ಕೊಟ್ಟು ಸಾಲ ಮಾಡಿದೀವಿ. ಇವರು 2018 ಇಸ್ವಿನಲ್ಲಿ ಎಷ್ಟು ಸಾಲ ಮಾಡಿದ್ದಾರೆ? ನಾವು 1,20,000 ಕೋಟಿ ಸಾಲ ಮಾಡಿದ್ರು 2013 ಇಂದ 2018ವರೆಗೆ. ಇವ್ರು 2.5 ಲಕ್ಷಕ್ಕೂ 3 ಲಕ್ಷ ಕೋಟಿ ಸಾಲ ಮಾಡಿದ್ರು. ಇವು ಯಾತಕ್ಕಾಗಿ ಸಾಲ ಮಾಡಿದ್ರು? ನಾವು ಸಾಲ ಮಾಡಿದ್ರು ಕೂಡ ಇವತ್ತು GDPನಾಗ ಎಲ್ಲಿದ್ದೀವಿ, ನಮ್ಮ ಓವರ್ ಆಲ್ ಪ್ರೋಗ್ರೆಸ್ ಎಲ್ಲಿದೆ ನೀವು ಚೆಕ್ ಮಾಡಿ ನೋಡ್ರಿ. ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.